ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಹೇಳಿದಂಥ ಒಂದು ಸರಳವಾದಂಥ ಆಜ್ಞೆ ಏನಪ್ಪ ಅಂದರೆ, ನನ್ನನ್ನು ಹಿಂಬಾಲಿಸು. ನಾವು ಈ ಲೋಕದಲ್ಲಿರ್ತಕ್ಕಂಥ ವಸ್ತುಗಳನ್ನು ಹಿಂಬಾಲಿಸ್ತಾ ಇದ್ದೇವೆ, ಪುರುಷರನ್ನು ಹಿಂಬಾಲಿಸ್ತಾ ಇದ್ದೇವೆ, ಸ್ತ್ರೀಯರನ್ನು ಹಿಂಬಾಲಿಸ್ತಾ ಇದ್ದೇವೆ, ಧಾರ್ಮಿಕ ಕಪಟಿಗಳನ್ನು ಹಿಂಬಾಲಿಸ್ತಾ ಇದ್ದೇವೆ, ಧಾರ್ಮಿಕ ಕಟ್ಟುಪಾಡುಗಳನ್ನು ಹಿಂಬಾಲಿಸ್ತಾ ಇದ್ದೇವೆ. ಆದರೆ ಕರ್ತನು ಬಹಳ ಸರಳವಾಗಿ ಹೇಳುವಂಥದ್ದು ಏನಪ್ಪ ಅಂದರೆ, ನನ್ನನ್ನು ಹಿಂಬಾಲಿಸಿ. ನನ್ನನ್ನು ಹಿಂಬಾಲಿಸಿ ಅಂತಂದರೆ ಇಹಲೋಕದ ಸೌಂದರ್ಯವನ್ನು ಹಿಂಬಾಲಿಸಿದಷ್ಟು ಸುಲಭ ಅಲ್ಲ. ಇಹಲೋಕದ ವಸ್ತುಗಳನ್ನು ಪ್ರೀತಿಸಿದಷ್ಟು ಕರ್ತನನ್ನು ಹಿಂಬಾಲಿಸುವುದು ಸುಲಭ ಅಲ್ಲವೇ ಅಲ್ಲ. ನಾವು ಈ ಲೋಕದ ಪುರುಷರನ್ನು, ಸ್ತ್ರೀಯರನ್ನು, ಧಾರ್ಮಿಕ ಕಪಟಿಗಳನ್ನು, ಧಾರ್ಮಿಕ ಸಿದ್ಧಾಂತವನ್ನು, ಪರಂಪರೆಯನ್ನು, ಇವುಗಳನ್ನು ಬಹಳ ಬೇಗ ಹಿಂಬಾಲಿಸಬಹುದು. ಆದರೆ ಕರ್ತನನ್ನು ಹಿಂಬಾಲಿಸುವಂಥದ್ದು ಅದು ಕಷ್ಟ ಸಾಧ್ಯ. ಆದರೆ ಕಷ್ಟ ಸಾಧ್ಯ ಎಂದು ನಾವು ಹಾಗೆ ಇದ್ದೋದರೆ ಅದು ನಮ್ಮನ್ನು ನಾವು ಮೋಸ ಮಾಡಿಕೊಂಡ ಹಾಗೆ. ಪ್ರಿಯರೇ, ನಾವು ಕರ್ತನನ್ನು ಹಿಂಬಾಲಿಸಬೇಕು. ಕರ್ತನನ್ನು ಯಾಕೆ ಹಿಂಬಾಲಿಸಬೇಕು ಅಂತಂದರೆ, ಆತನು ನಮ್ಮನ್ನು ಹಂತ ಹಂತವಾಗಿ ಶುದ್ಧೀಕರಣ ಹೊಂದುವಂತಹ ಒಂದು ಅದ್ಭುತವಾದಂಥ ಒಂದು ಜೀವಿತ ಮಾರ್ಗವನ್ನು, ಅದ್ಭುತವಾದಂಥ ಒಂದು ಜೀವಿತ ಸತ್ಯವನ್ನು ನಮಗೆ ತೋರಿಸ್ತಾನೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18ರಲ್ಲಿ ನಾವು ನೋಡುವುದಾದರೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೆ ಹೆಚ್ಚುತ್ತಾ ಬರುವ ಬೆಳಕಿನಂತಿರುವುದು. ನೀತಿವಂತರ ಮಾರ್ಗ ಹೇಗಿರ್ತದೆ ಅಂದರೆ, ಅದು ಬೆಳಕಿನಂತಿರ್ತದೆ. ಅಂದರೆ ನಾವು ಹೊಸದಾಗಿ ಹುಟ್ಟಿದರೆ ಯೇಸು ಕ್ರಿಸ್ತನ ನೀತಿಯನ್ನು ನಾವು ಪಡೆದವರಾಗಿ ನೀತಿವಂತರೆಂದು ಕರೆಯಲ್ಪಟ್ಟವರಾಗ್ತೇವೆ ಎಂಬುದು ಇದರ ತಾತ್ಪರ್ಯ. ಪ್ರಿಯರೇ, ಕರ್ತನು ನಮ್ಮನ್ನು ಪ್ರಕಾಶಮಾನವಾಗಿ ಬೆಳಗಿಸ್ತಾನೆ. ಕರ್ತನು ನಮ್ಮನ್ನು ಪರಿವರ್ತನೆಯ ಮಾರ್ಗವಾಗಿ ನಮ್ಮನ್ನು ನಡೆಸ್ತಾನೆ. ಯಾಕೆಂದರೆ 1 ಯೋಹಾನ 3ನೇ ಅಧ್ಯಾಯ 2ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಕರ್ತನು, ಪ್ರಿಯರೇ, ನಾವು ಈಗ ದೇವರ ಪುತ್ರರಾಗಿದ್ದೇವೆ, ಮುಂದೆ ನಾವು ಏನಾಗುವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಆತನು ಪ್ರತ್ಯಕ್ಷನಾದಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕೆಂದರೆ ನಾವು ಆತನನ್ನು ಆತನಿರುವ ಪ್ರಕಾರವೇ ನೋಡುವೆವು. ಇದು ಬಹಳ ಸ್ಪಷ್ಟವಾಗಿ ಕರ್ತನು ಹೇಳ್ತಾನೆ. ನಾವು ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗ್ತೇವೋ ನಮಗಿನ್ನೂ ಪ್ರತ್ಯಕ್ಷ ಆಗಿಲ್ಲ. ಆದರೆ ಒಂದಂತೂ ಸತ್ಯ, ಆ ಸತ್ಯ ಏನಪ್ಪ ಅಂತಂದರೆ, ಆತನಿಗಿರುವ ಪ್ರಕಾರವೇ ನಾವು ನಡೀತೇವೆ. 1 ಯೋಹಾನ 3ನೇ ಅಧ್ಯಾಯ 2ರಲ್ಲಿರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ, ಅಲ್ಲಿ ಪ್ರಿಯರೇ, ನಾವು ದೇವರ ಪುತ್ರರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿ ದೇವರ ಮಕ್ಕಳಾಗಿದ್ದೇವೆ ಅನ್ನುವಂಥದ್ದು ಎಷ್ಟು ಸ್ಪಷ್ಟವೋ, ನಾವು ಸಂಪೂರ್ಣವಾಗಿ ಯೇಸುವಿನಂತೆ ಆಗಬೇಕು. ಸಂಪೂರ್ಣವಾಗಿ ನಮ್ಮ ಎಲ್ಲ ಆಲೋಚನೆಗಳು, ಮಾತುಗಳು, ಕಾರ್ಯಗಳು, ಮನೋಧೋರಣೆಗಳು, ಉದ್ದೇಶಗಳು, ನಮ್ಮ ಆಂತರಿಕ ಜೀವಿತದ ಪ್ರತಿಯೊಂದು ಕ್ಷೇತ್ರ, ನಮ್ಮ ಪ್ರಜ್ಞಾಹೀನ ಅಂದರೆ ಅರಿವಿಲ್ಲದೆ ಜೀವಿತ, ಇವೆಲ್ಲವೂ ಸಂಪೂರ್ಣ ವ್ಯಕ್ತಿತ್ವವು ಯೇಸುವಿನಂತೆ ಇರಬೇಕು. ಇದು ಬಹಳ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಅರಿಯಬೇಕು. 1 ಯೋಹಾನ 3ನೇ ಅಧ್ಯಾಯ 3ರಲ್ಲಿ ಹೇಳಿರುವ ಪ್ರಕಾರ, ಆತನಲ್ಲಿ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನೂ ಆತನು ಶುದ್ಧನಾಗಿರುವಂತೆಯೇ ನನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಪ್ರಿಯರೇ, ನಮ್ಮನ್ನು ಶುದ್ಧ ಮಾಡ್ತಾನೆ. ನಮ್ಮನ್ನು ಶುದ್ಧ ಮಾಡುವುದರ ಜೊತೆಗೆ ನಮ್ಮನ್ನು ಆತನು ಜೀವಿಸುವುದಕ್ಕೆ ಸಹಾಯ ಮಾಡ್ತಾನೆ. ಆತನಲ್ಲಿ ನೆಲೆಗೊಂಡವರು ಇದ್ದೀವಿ ಅಂತಂದರೆ ಆತನು ನಮ್ಮನ್ನು ಬದ್ಧತೆಯ ಕಡೆಗೆ ನಡೆಸ್ತಾನೆ. 1 ಯೋಹಾನ 2:6ರಲ್ಲಿ ನಾವು ನೋಡ್ತೇವೆ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಆತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಯೇಸುವೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ.
ಯಾರ್ಯಾರು ಆಸ್ಪತ್ರೆಗಳಲ್ಲಿದ್ದಾರೋ ಯೇಸುವೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಯಾರ್ಯಾರು ವ್ಯಾಧಿಗ್ರಸ್ತರಾಗಿದ್ದಾರೋ ಯೇಸುವೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ನಿಮ್ಮ ರಕ್ತದಿಂದ ಒಂದು ಬಿಡುಗಡೆ ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್.